ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಚುರುಕುಗೊಳ್ಳದ ಹಿನ್ನೆಲೆ 81 ಅಡಿಗೆ ಜೀವನಾಡಿ ಕುಸಿದಿದೆ. ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಬೆಂಗಳೂರು ಜನರಿಗೆ ಇದರಿಂದ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದೆ. 11,399 ಟಿಎಂಸಿ ನೀರಲ್ಲಿ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಇದೆ. ಸದ್ಯ ಬಳಕೆಗೆ ಲಭ್ಯ ಇರುವ ನೀರು 6 ಟಿಎಂಸಿ ಮಾತ್ರ. ಇಷ್ಟೊತ್ತಿಗೆ ಕಾವೇರಿ ಪ್ರದೇಶದಲ್ಲಿ ಮುಂಗಾರು ಚುರುಕುಗೊಳ್ಳಬೇಕಾಗಿತ್ತು, ಆದರೆ ಪರಿಸ್ಥಿತಿ ಭಿನ್ನವಾಗಿದೆ. ಈಗಲೂ ಮಳೆ ಬಾರದೇ ಇದ್ದರೆ ಬೆಂಗಳೂರಿಗೆ ಜಲಗಂಡಾಂತರ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸದ್ಯ ಮಳೆ ಕೈಕೊಟ್ಟಿದೆ. ರಾಜ್ಯದ ಹಲವೆಡೆ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರು ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಬೀಳದ ಕಾರಣ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಗಣನೀಯವಾಗಿ ಕುಸಿತವನ್ನ ಕಂಡಿರ್ತಕ್ಕಂಥದ್ದು. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಲ್ಲಿದ್ದೀನಿ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಈ ಜಲಾಶಯದಲ್ಲಿ ಸದ್ಯ ಕೇವಲ 81 ಅಡಿಯಷ್ಟೇ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗಾಗಲೇ ರಾಜ್ಯದ ಹಲವೆಡೆಗಳಲ್ಲಿ ಮುಂಗಾರು ಮಳೆ ಚುರುಕಾಗಿದ್ರೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಕೂಡ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳದೇ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಕೆಆರ್ಎಸ್ ಜಲಾಶಯಕ್ಕೆ ಬರಬೇಕಾಗಿಂತ ಒಳ ಹರಿವಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇಲ್ಲ. ಸದ್ಯ ಜಲಾಶಯಕ್ಕೆ ಕೇವಲ 581 ಕ್ಯೂಸೆಕ್ ನೀರಷ್ಟೇ ಹರಿದು ಬರ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಆ ಡ್ಯಾಮ್ನ ನೀರಿನ ಸಂಗ್ರಹದಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇಲ್ಲ. ಸದ್ಯ ಈಗ 11 ಟಿಎಂಸಿ ಅಷ್ಟೇ ಡ್ಯಾಮ್ನಲ್ಲಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಈ 11 ಟಿಎಂಸಿಯಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಿದೆ. ಇನ್ನು 6 ಟಿಎಂಸಿ ಮಾತ್ರ ಬಳಕೆಗೆ ಲಭ್ಯ ಇರತಕ್ಕಂಥದ್ದು. ಅಂದ್ರೆ ಈ 6 ಟಿಎಂಸಿಯಲ್ಲಿ ಕುಡಿಯೋ ನೀರಿಗೆ ಮತ್ತೆ ಕೃಷಿಗೆ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ಏನು ತಮಿಳುನಾಡಿಗೆ ಈ ಜಲಾಶಯದಿಂದ ನೀರನ್ನು ಪೂರೈಕೆ ಮಾಡುವಂತಹ ನಿಯಮಗಳಿರ್ತಕ್ಕಂಥದ್ದು. ಅಂದ್ರೆ ವಾರ್ಷಿಕವಾಗಿ 177 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು. ಅದರಲ್ಲೂ ಕೂಡ ಜೂನ್ ತಿಂಗಳಲ್ಲೇ 9 ಟಿಎಂಸಿಯನ್ನ ನೀರನ್ನ ಬಿಟ್ಟು ಆ ಕೋಟವನ್ನ ಪೂರ್ಣಗೊಳಿಸಬೇಕು. ಆದ್ರೆ ಈಗ ಜಲಾಶಯದಲ್ಲಿ ಲಭ್ಯ ಇರತಕ್ಕಂಥದ್ದು ಕೇವಲ 6 ಟಿಎಂಸಿ ಮಾತ್ರ. ಅಂದ್ರೆ ಇದೇ ರೀತಿ ಮಳೆ ಬಾರದೆ ಕೈಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ರಾಜ್ಯ ಸರ್ಕಾರಕ್ಕೆ ಎದುರಾಗುವಂಥದ್ದು. ಅಂದ್ರೆ ಕಳೆದ ವರ್ಷ ಈ ವರ್ಷವನ್ನ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ, ಕಳೆದ ವರ್ಷ ಇದೇ ಸಮಯದಲ್ಲಿ 108 ಅಡಿ ನೀರಿನ ಮಟ್ಟ ಇತ್ತು. ಅಂದ್ರೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಜಲಾಶಯ ಭರ್ತಿಯಾದಂತ ಇತಿಹಾಸ ಕೂಡ ಬರೆದಿತ್ತು. ಅಂದಿನ ಸಿಎಂ ಸಿದ್ದರಾಮಯ್ಯ ಕೂಡ ತುಂಬಿದ ಕೆಆರ್ಎಸ್ಗೆ ಬಾಗಿನ ಬಿಟ್ಟು ಐತಿಹಾಸಿಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾಗಿದ್ರು. ಆದ್ರೆ ಈ ವರ್ಷ ಬೇರೆದ್ದೇ ಪರಿಸ್ಥಿತಿ ಇದೆ. ಮುಂಗಾರು ಮಳೆ ಸರಿಯಾದ ಪ್ರಮಾಣದಲ್ಲಿ ಬೀಳ್ತಾ ಇಲ್ಲ. ಆ ಕಾರಣಕ್ಕಾಗಿ 81 ಅಡಿಗೆ ನೀರಿನ ಮಟ್ಟ ಕುಸಿತಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ 2019ರಲ್ಲಿ 80 ಅಡಿಗೆ ಆ ನೀರಿನ ಮಟ್ಟ ಕುಸಿತಿತ್ತು. ಆ ಬಳಿಕ ಅಂದ್ರೆ 7 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ 81 ಅಡಿಗೆ ಸದ್ಯ ನೀರಿನ ಮಟ್ಟ ಕುಸಿತಿರ್ತಕ್ಕಂಥದ್ದು. ಅಂದ್ರೆ ಈಗಿರ್ತಕ್ಕಂಥ 6 ಟಿಎಂಸಿ ನೀರಿನಲ್ಲಿ ಒಂದು ಕಡೆ ಹಳೆ ಮೈಸೂರು ಭಾಗದ ಅಂದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ ಭಾಗದ ಆ ಜನರೇನು ಕುಡಿಯೋ ನೀರಿಗೆ ಅವಲಂಬಿತರಾಗಿದ್ದಾರೆ, ಆ ಕುಡಿಯೋ ನೀರನ್ನ ಪೂರೈಕೆ ಮಾಡಬೇಕು. ಮತ್ತೊಂದು ಕಡೆ ಮುಂಗಾರು ಮಳೆಗೆ ಈಗಾಗಲೇ ರೈತರು ಬಿತ್ತನೆ ಕೆಲಸವನ್ನ ಶುರು ಮಾಡ್ತಾರೆ. ಆ ಬಿತ್ತನೆ ಕಾರ್ಯಕ್ಕೂ ಕೂಡ ನೀರನ್ನ ಒದಗಿಸ್ಕೊಡ್ಬೇಕು. ಮತ್ತೊಂದು ಕಡೆ ತಮಿಳುನಾಡಿಗೆ ಬಿಡಬೇಕಾದಂತ ಕೋಟದ ಪೂರೈಕೆಯನ್ನು ಕೂಡ ಮಾಡಬೇಕು. ಇಷ್ಟೆಲ್ಲ ಸವಾಲುಗಳು ಇದೀಗ ರಾಜ್ಯ ಸರ್ಕಾರದ ಮುಂದಿರ್ತಕ್ಕಂಥದ್ದು. ಇಷ್ಟೆಲ್ಲ ಸವಾಲುಗಳು ಸಮರ್ಪಕವಾಗಿ ನಿರ್ವಹಣೆ ಆಗಬೇಕು ಅಂತ ಹೇಳಿದ್ರೆ ಮುಂಗಾರು ಮಳೆ ಸರಿಯಾದ ರೀತಿಯಲ್ಲಿ ಬೀಳಬೇಕು. ಅದೇ ನಿರೀಕ್ಷೆಯಲ್ಲೂ ಕೂಡ ಹಳೆ ಮೈಸೂರು ಭಾಗದ ಜನರು ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನು ಕೆಆರ್ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.